ಏನು ಕರ್ನಾಟಕ ರಾಜ್ಯ ಬಲಗೈ ಸಂಘಗಳ ಒಕ್ಕೂಟ ಚಿಕ್ಕಬಳ್ಳಾಪುರ ಜಿಲ್ಲೆಯಿಂದ ನಾವು ಸಲಹಾ ಸಮಿತಿ ಅಧ್ಯಕ್ಷರಾಗಿ ಡಾಕ್ಟರ್ ಶ್ರೀನಿವಾಸಪ್ಪ ಅಂತೇಳಿ ನನ್ನನ್ನು ಆಯ್ಕೆ ಮಾಡಿದ್ದಾರೆ. ಇದೇನು ಬಲಗೈ ಜಾತಿಗಳಲ್ಲಿ ಇವತ್ತು ಒಳ ಮೀಸಲಾತಿಯಲ್ಲಿ ಒಂದು ತಾರತಮ್ಯ ನಡೆದಿದೆ. ಶ್ರೀಮಾನ್ ನಾಗಮೋಹನ್ ದಾಸ್ ನ್ಯಾಯಮೂರ್ತಿಗಳಾಗಿದ್ದ ನಾಗಮೋಹನ್ ದಾಸರ ವರದಿ ಏನು ಅವೈಜ್ಞಾನಿಕವಾಗಿ ಬಲಗೈ ಜಾತಿ ಸಮುದಾಯಗಳಿಗೆ ಅನ್ಯಾಯ ಆಗಿದೆ. ಕೇವಲ ಒಂದೇ ಈ ಬಲಗೈ ಜಾತಿಗಳಲ್ಲಿ ABC ಅಂತ ವರ್ಗೀಕರಣ ಮಾಡಿ ಅವೈಜ್ಞಾನಿಕತಕ್ಕಂಥ ವರದಿಯನ್ನು ಅವರು ಸರ್ಕಾರಕ್ಕೆ ಕೊಟ್ಟಿದ್ದಾರೆ. ಅದು 27ನೇ ತಾರೀಕು ಅಂಗೀಕಾರಕ್ಕೆ ಅಥವಾ ರೋಸ್ಟರ್ ಬಿಂದು ಮೂಲಕ ಪರಿವರ್ತನೆ ಆಗಲಿಕ್ಕೆ ಅನುವಾಗ್ತದೆ. ಅದಕ್ಕೋಸ್ಕರವಾಗಿ ಅದು ಆಗಬಾರ್ದು, ಆ ವರ್ಗೀಕರಣ ಬೇಡ. ಮೂಲತಃ ಏನಿತ್ತೋ ಮತ್ತು ವಲಯ ಮತ್ತು ಮಾದಿಗ ಜಾತಿಗಳಿಗೆ ಏನಿತ್ತೋ ಅದನ್ನೇ ಮುಂದುವರಿಸಬೇಕು. ಆ ವರ್ಗೀಕರಣ ಬೇಡ. ಮೊದಲ ಇರತಕ್ಕಂಥ ಒಂದು ಮೀಸಲಾತಿಯನ್ನೇ ಮುಂದುವರಿಸಬೇಕು ಅಂತೇಳಿ ನಾವು ಸರ್ಕಾರ ಗಮನಕ್ಕೆ ತರಲಿಕ್ಕೆ ತಾರೀಕು 24ನೇ ತಾರೀಕು ಮಂಗಳವಾರ ಇದೇ ತಿಂಗಳು ನಾವು ಪ್ರತಿಭಟನೆಯನ್ನು ಮಾಡ್ತಾಯಿದ್ವಿ. ಅಂದರೆ 8 ಜಿಲ್ಲೆಗಳ ನಮ್ಮ ಬಲಗೈ ಕರ್ನಾಟಕ ರಾಜ್ಯ ಬಲಗೈ ಒಕ್ಕೂಟಗಳ ಒಂದು ಸಂಘ ಒಕ್ಕೂಟ ಏನು ನಿರ್ಮಾಣ ಆಗಿದೆ, ಆ 8 ಜಿಲ್ಲೆ ತಾಲೂಕುಗಳಿಂದ ತಾಲೂಕು ಅಧ್ಯಕ್ಷರುಗಳ ಮುಖಾಂತರವಾಗಿ ನಾವು ಎಲ್ಲ ಸಮುದಾಯದ ಹಳ್ಳಿಗಳಲ್ಲಿರ್ತಕ್ಕಂಥ ಎಲ್ಲ ಸಮುದಾಯದ ಜನ ಸೇರಿ ಒಂದು ಪ್ರತಿಭಟನೆಯನ್ನು ಬೃಹತ್ ಕಾರಣವಾಗಿರ್ತಕ್ಕಂಥ ಪ್ರತಿಭಟನೆಯನ್ನು ಮಾಡಲಿಕ್ಕೆ ಸಿದ್ಧವಿದ್ದೀವಿ. ನಾವು ಮಾನ್ಯ ಜಿಲ್ಲಾಧಿಕಾರಿಗಳ ಮುಖಾಂತರವಾಗಿ ಅದನ್ನು ಸರ್ಕಾರ ಗಮನಕ್ಕೆ ತರಲಿಕ್ಕೆ 24ನೇ ತಾರೀಕು ಸಿದ್ಧರಿದ್ದೀವಿ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀವಿ. ಸರ್, ಪ್ರತಿಭಟನೆಯಲ್ಲಿ ಎಷ್ಟು ಜನಸಂಖ್ಯೆ ಸೇರಬಹುದು? ಸುಮಾರು 2-2.5 ಸಾವಿರ ಜನ, ಒಂದು 3,000 ಜನದ ಒಳಗಡೆ ಸೇರ್ಬೋದು ಅಂತ ನಮ್ಮ ಅಂದಾಜಿದೆ. ಅದಕ್ಕೆಲ್ಲ ವ್ಯವಸ್ಥೆಗಳು ಕೂಡ ನಾವು ಆಲ್ರೆಡಿ ಮಾಡಿಕೊಟ್ಟಿದ್ದೀವಿ. ಪ್ರತಿಭಟನೆ ಯಾವ ರೀತಿ ಮಾಡ್ತಾ ಇದ್ದಾರೆ? ಕಾಲ್ನಡಿಗೆಯಲ್ಲಿ ಹೋಗ್ತೀವಿ ಸರ್. ನಾವು ಅಂಬೇಡ್ಕರ್ ಭವನದಿಂದ ಹಿಡಿದು ಜಿಲ್ಲಾಧಿಕಾರಿಗಳ ಒಂದು ಕಚೇರಿವರೆಗೂ ಕೂಡ ಕಾಲ್ನಡಿಗೆಯಲ್ಲಿ ಹೋಗಿ ನಮ್ಮ ಒಂದು ಹಳ್ಳಿಲಿ ಏನಿದೆ, ನಮ್ಮ ಜನಾಂಗದ ಕಷ್ಟ ಸುಖ ಏನಿದೆ ಅದನ್ನು ಪ್ರತಿಪಾದನೆ ಮಾಡಲಿಕ್ಕೆ ನಾವು ಹೊರಟಿದ್ದೀವಿ ಅಂತ ಹೇಳಕ್ಕೆ ಇಷ್ಟಪಡ್ತೀವಿ. ಹೋರಾಟದ ಪ್ರಮುಖ ಬೇಡಿಕೆಗಳಲ್ಲಿ ನಮ್ಮಲ್ಲಿರ್ತಕ್ಕಂಥ ತಾರತಮ್ಯ ಏನಿದೆ, ಈಗ ಒಳಜಾತಿ ಮೀಸಲಾತಿಯನ್ನು ಏನಿಟ್ಟಿದ್ದಾರೆ ಅದರಲ್ಲಿ ಕೇವಲ ಒಂದೇ ವಲಯ ಜಾತಿಗಳಿಗೆ ಮಾತ್ರ ವರ್ಗೀಕರಣ ಮಾಡಿದ್ದಾರೆ. ಅದು ವರ್ಗೀಕರಣ ಮಾಡಿದ್ರೆ ಭಾಳಷ್ಟು ಅನ್ಯಾಯ ಆಗ್ತದೆ. ನಾವು ನಮ್ಮ ಮಕ್ಕಳಿಗೆ 30 ವರ್ಷಗಳು 40 ವರ್ಷಗಳಾದರೂ ಕೂಡ ಒಂದು ಉದ್ಯೋಗವನ್ನು ಕಲ್ಪಿಸ್ಕೊಳ್ಳಿಕ್ಕೆ ಅಥವಾ ಸರ್ಕಾರಿ ಸೌಲಭ್ಯವನ್ನು ಪಡಲಿಕ್ಕೆ ಅದು ಸಾಧ್ಯ ಇಲ್ಲ. ಅದನ್ನು ಸರಿಪಡಿಸ್ಕೊಡ್ಬೇಕು ಅಂತೇಳಿ ಒತ್ತಡವನ್ನು ತರ್ತಾ ಇದ್ದೀವಿ. ಬಲಗೈ ಜಾತಿಗಳಲ್ಲಿ ಸುಮಾರು ಪಂಗಡಗಳಿದೆ ಅಂತ ಹೇಳಿ. ಹೌದು, ಸುಮಾರು ಪಂಗಡಗಳಿದ್ದಾವೆ. ಅವೆಲ್ಲವೂ ಏನೇ ಆದರೂ ಕೂಡ ಅದು ಸೇರ್ತಕ್ಕಂಥದ್ದು ವಲಯ ಜಾತಿಗೆ ಅಂತಕ್ಕಂಥ ಬಲಗೈ ಜಾತಿಗೆ ಅಂತಕ್ಕಂಥದ್ದು ಒಂದು ಪ್ರತಿಬಿಂಬ ಇದೆ. ಹಾಗಾಗಿ ಆದರೆ ನಮ್ಮ ಅಣ್ಣತಮ್ಮದರಾಗಿರ್ತಕ್ಕಂಥ ಇವತ್ತು ಮಾದಿಗ ಜನಾಂಗ ಏನಿದೆ ಅದು ಯಾವುದೇ ಜಾತಿ ಬುಡಕಟ್ಟುಗಳು ಸೇರಿದ್ರು ಕೂಡ ಅದು ಮುಂದೆ ಎದ್ದು ಮಾಡಿದ್ದಾರೆ. ಆದರೆ ನಮ್ಮ ಜಾತಿಯಲ್ಲಿ ಆ ಥರ ಒಂದು ತಾರತಮ್ಯ ಏಕೆ ಅಂತಕ್ಕಂಥದ್ದು ನಾಗಮೋಹನ್ ದಾಸ್ ಅವರು ಅದು ಕ್ವಶನ್ ನಾವು ಮಾಡ್ತಾರೆ. ಕ್ವಶನ್ ಅದು ಯಾಕೆ ಬೇಕದು ಅಂತ. ಈ ವರದಿಯಿಂದ ಏನು ವಲಯ ಮತ್ತು ಮಾದಿಗ ಎರಡು ವಿಘಟನೆ ಆಗುವಂತ ಒಂದು ಸಂಭವ ಇದೆ. ಹೌದು, ಈಗ ಹಿಂಗಾದ್ರೆ ಸಮಸ್ಯೆ ಆಗ್ತದೆ. ಅದು ಆಲ್ರೆಡಿ ನಮ್ಮಲ್ಲೇ ತಂದು ಬೆಂಕಿ ಹಾಕಿ ಯಾವುದೋ ಒಂದು ರಾಜಕೀಯ ದುರುದ್ದೇಶಕ್ಕೆ ಅವರು ಬಳಸ್ಕೊಂಡಂಥ ಸಂದರ್ಭದಲ್ಲಿ ನಾವು ಅಣ್ಣತಮ್ಮದಿದ್ದಂಥ ನಮ್ಮ ಅನ್ಯೋನ್ಯತೆ ಹಳ್ಳಿಗಳಿರ್ತಕ್ಕಂಥ ಅನ್ಯೋನ್ಯತೆ ಆಗ್ಬೋದು ಅಥವಾ ರಾಜಕೀಯ ಸಮಾನತೆ ಆಗಿರ್ತಕ್ಕಂಥ ಇದರಲ್ಲಿ ಇಂಥ ಹುಡುಕರು ತಂದಾಕಿದಾಗ ನಾವು ದೂರ ಆಗ್ತಕ್ಕಂಥ 100% ಸತ್ಯ. ಅದು ದೂರ ಆಗದೆ ಆಗ್ತದೆ, ಆಗೋದ್ರಲ್ಲಿ ಸಂಶಯ ಏನಿಲ್ಲ ಅಂತಕ್ಕಂಥದ್ದು ಎಲ್ಲರ ಒಂದು ವಾದ, ಹಿರಿಯರ ವಾದ, ನಮ್ಮ ವಾದ ಮತ್ತು ಸಮಾಜದ ವಾದ. ಅದು ಎಲ್ಲರೂ ಕೂಡ ಹೊರಗಡೆ ಆಗ್ತೀವಿ. ಈಗ ನಿಮ್ಮನ್ನು ಸಮುದಾಯವಾದಿ ಬೇರೆ ಮಾಡಿದಂಥ ಸಂದರ್ಭದಲ್ಲಿ ಅದು ಬೇರೆನೇ ಆಗ್ತದೆ ಹೊರತು ಅದು ಒಂದಾಗ್ಲಿಕ್ಕೆ ಸಾಧ್ಯನೇ ಇಲ್ಲ ಯಾವುದೇ ಕಾರಣಕ್ಕೂ. ಇದು ಟೋಟಲ್ ಆಗಿ ರಾಜಕೀಯ ಪ್ರೇರಿತ ಅಂತ ಎಲ್ಲರಿಗೂ ಗೊತ್ತಿದ್ದು. ಹೌದು, 100% ರಾಜಕೀಯ ಪ್ರೇರಿತವಾಗಿರ್ತಕ್ಕಂಥದ್ದೇ. ಯಾವುದೋ ಒಂದು ಸಮುದಾಯಕ್ಕೆ ಏನೋ ಒಂದು ಆಗ್ತದೆ ಅಥವಾ ಬೇರೆ ಯಾವುದೋ ಜಾತಿಗಳು ಆಮಿಷ ಒಡ್ಡಿ ಅಥವಾ ಇದನ್ನ ಕುಲ್ಗೆಡ್ತಾ ಇರಬಹುದು ಹೊರತು ಸ್ವಯಂ ಪ್ರೇರಿತವಾಗಿರ್ತಕ್ಕಂಥದ್ದು ಯಾವುದೋ ಅಲ್ಲ ಅಂತಕ್ಕಂಥದ್ದು ಎಲ್ಲ ಜನಾಂಗಕ್ಕೂ ಗೊತ್ತಿರ್ತಕ್ಕಂಥ ವಿಚಾರನೇ ಅದು. ಹನುಮಂತ ಸಂಪುಟ ಸಭೆಯಲ್ಲಿ ಇದ್ದಾರೆ, ಅವ್ರನ್ನೂ ಮಾತಾಡ್ರಿ. ನೀವು ಕೂತು ಸಭೆಯಲ್ಲಿ ಸಚಿವ ಸಂಪುಟ ತೀರ್ಮಾನ ತಗೊಳ್ತಾ ಇದ್ದೀರಿ, ತೀರ್ಮಾನ ತಗೊಂಡಾಗ ನಮ್ಮ ಸಮುದಾಯ ಪರವಾಗಿ ಮಾತಾಡಿ ಅಂತೇಳಿ ಹೇಳ್ಬಿಟ್ಟು ನೀವು ಅವ್ರ ಮೇಲೆ ಗೆಲುವು ಮಾಡಬೇಕು, ಅವ್ರ ಮನೆಗೆ ಮುಖ್ಯ ಮಾಡಬೇಕು. ನೀವು ನಮ್ಮ ಸಮುದಾಯದ ಮೇಲೆ ಮುಖ್ಯ ಮಾಡೋದು. ನೀವು 30 ಸೋಲಿಸುವ ಅಂತ ಹೇಳಿದ್ರೆ ಬಲಗೈ ಸಮುದಾಯ ಮನಸ್ಸು ಮಾಡಿದ್ರೆ 30 ಜನ MLA ಈಗ ವಿಧಾನಸಭೆಯಲ್ಲಿ ಸಿಟ್ಟಿಂಗ್ MLA ಹೊರತಾಗ್ತೀವಿ, ಹೊರಗಡೆ ಬಿಡ್ತೀವಿ. ನಾವು ಅಷ್ಟೊಂದು ನಮ್ಗೆ ಶಕ್ತಿ ಇದೆ. ರಾಜಕೀಯವಾಗಿ ನಾವು ಅವ್ರನ್ನ ಇಳಿಸ್ತೇವೆ, ರಾಜಕೀಯವಾಗಿ ಅವ್ರನ್ನ ಹೊರಗಡೆ ಆಗ್ತೀವಿ. ಈಗ ಸಿಟ್ಟಿಂಗ್ MLA ಅಷ್ಟು ಶಕ್ತಿ ನಮಗಿದೆ. ನಾವೇನು ಗಟ್ಟಲ್ಲ, ನಾವೇನು ಬಳೆ ಕಟ್ಕೊಂಡಿಲ್ಲ. ಆದರೆ ನಾವು ನಿಮ್ಮ ಪಾಲನ್ನು ಕೇಳಿಲ್ಲ, ನಮ್ಮ ಪಾಲನ್ನು ನಾವು ಕೇಳ್ತಾ ಇದ್ದೀವಿ. ಸರ್ಕಾರ ಇದೆ, ನಿಮ್ಗೆ ಏನಾದರೂ ಕಷ್ಟ ಇದ್ರೆ ನೀವು ಸರ್ಕಾರ ಮೇಲೆ ಫೈಟ್ ಮಾಡಿ, ಸರ್ಕಾರ ನೀವು ಕೇಳ್ರಿ. ಇನ್ನೊಂದು ಸಮುದಾಯ ಟಾರ್ಗೆಟ್ ಮಾಡೋದಕ್ಕೆ ನೀವ್ಯಾರು? ನಿಮ್ಗೇನು ಅಧಿಕಾರ ಇದೆ? ನಿಮ್ಗೆ ನಾಗಮೋಹನ್ ದಾಸ್ ಕೊಟ್ಟಿದ್ದಾರೆ, ನಿಮ್ಗೆ ಸಾಕಾಗಿದೆ, ನಿಮ್ಗೆ ಬೇಡ. ಯಾರೇ ಆಗಬೇಕು, ನಮ್ಗೆ ಸಾಕಾಗಿಲ್ಲ, ನಮ್ಗೆ ಬೇಕು. ನಮ್ಮಲ್ಲಿ ಅನ್ಯಾಯ ಆಗಿದೆ. ನಮ್ಮ ಸಮುದಾಯಗಳನ್ನ ABC
ಸಿ ಅಂತ ವರ್ಗೀಕರಣ ನಿಮ್ಮ ಸಮುದಾಯಕ್ಕೆ ಎ ಬಿ ಸಿ ವರ್ಗೀಕರಣ ಮಾಡ್ರಿ, ನಮ್ಮದೇ ಕ್ಯಾಟಗರಿ ತಗೊಂಡ್ರಿ. ನಾವು ಅದನ್ನು ಕೇಳಿ ಸಾಮಾಜಿಕ ನ್ಯಾಯವನ್ನು ನಾವು ಕೇಳ್ತಾ ಇದ್ದೀವಿ. ಅದರಿಂದ ಏನು ಈ ಥರ ಆರೋಪಗಳು ಬಂದಿದ್ದು ಆ ಆರೋಪಗಳಿಗೆ ತಕ್ಕವಾದಂಥ ಉತ್ತರ ನಮ್ಮ ವಲಯ ಸಮುದಾಯವರು ನೀಡಿರ್ತಾರೆ. ಅದರಿಂದ ರಾಜ್ಯ ಸರ್ಕಾರದಲ್ಲಿ ಇದಾದ ನಂತರ ಸಿದ್ದರಾಮಯ್ಯನವರ ಸಚಿವ ಸಂಪುಟ ರೋಸ್ಟರ್ ಬಿಂದುವನ್ನು ಮಾಡಬೇಕು. ಇವರದ್ದು ಕೂಡ ಕಣ್ಣೊರೆಸ ಮೊಸಳೆ ಕಣ್ಣೀರು ಸುರಿಸುವಂಥ ಕೆಲಸವನ್ನು ರಾಘಮೋಹನ್ ದಾಸರು ಅವರು ಮಾಡಿದ್ರೆ, ತುಟಿಗೆ ಬೆಣ್ಣೆ ಸೋರುವಂಥ ಕೆಲಸ ಸಿದ್ದರಾಮಯ್ಯ ಸರ್ಕಾರ ಮಾಡ್ತಾರೆ. ರೋಸ್ಟರ್ ಬಿಂದು ಪದ್ಧತಿ ಮಾಡಿದ್ರು. ರೋಸ್ಟರ್ ಬಿಂದು ಪದ್ಧತಿ ಮಾಡಿದಾಗ 1/7/9